ಆಂಜನೇಯ ಸ್ವಾಮಿ ಪಾದಗಳಿಗೆ ನಮಸ್ಕರಿಸ್ತಾ ನಮ್ಮ ಯಲಿಯೂರಿನ ಈ ಒಂದು ಸೀತಾರಾಮ ಕಲ್ಯಾಣೋತ್ಸವದ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿದಾಗ ಕೆಲವರು ಎಲ್ಲ ಯುವಕರು ಇದನ್ನಲ್ಲಿ ನಾವು ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಒಂದು ಸಂಕಲ್ಪ ಮಾಡಿ ಇವತ್ತಿನ ದಿನ ಶನಿವಾರ ಪ್ರತಿ ಶನಿವಾರ ಸುಮಾರು ಒಂದು 2 ವರ್ಷದಿಂದ ನಾವು ಇಲ್ಲಿ ಒಂದು ಸಂತೆ ಮಾಡ್ತಾಯಿದ್ವಿ. ಏನೋ ದನಗಳ ಸಂತೆ, ಕುರಿ ಮೇಕೆ ಹಸು ಎಲ್ಲ ಬರುತ್ತೆ, ತರಕಾರಿಗಳೆಲ್ಲ ಇರುತ್ತೆ. ಈ ಸಂತೆಯಲ್ಲಿ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎಲ್ಲ ಕಡೆಯಿಂದನೂ ಹಸು ಕರುಗಳನ್ನು ತಂದು ಮತ್ತು ಕುರಿ ಮೇಕೆಗಳನ್ನು ತಂದು ಕೋಳಿಗಳು ತರಕಾರಿಗಳಿಂದ ಮಾರಾಟ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿರುತ್ತೆ. ಭಾಳ ಅದ್ದೂರಿಯಾಗಿ ಸಂತೆ ನಡೀತಾ ಇರೋದ್ರಿಂದ ಇವತ್ತಿನ ದಿನವೇ ನಾವು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡ್ವಿ. ಶನಿವಾರ ದಿನವೇ ಎಲ್ಲ ಕಾರ್ಯಕ್ರಮದ ಭಕ್ತಾದಿ ಬಂದಂಥವರು ಇಲ್ಲಿ ಅನ್ನಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸೇವಿಸಿ ತದನಂತರ ಅವರ ಸ್ವಗ್ರಾಮಗಳಿಗೆ ಹೋಗುವಂಥದ್ದಾಯಿತು. ಆನಂತರ ಇಡೀ ನಮ್ಮ ಗ್ರಾಮದ ಸುತ್ತಮುತ್ತ ನಮ್ಮ ಪಂಚಾಯತಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಜನಗಳು ಬಂದು ಇಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಿ ನಮಗೆ ಶುಭ ಕೋರಿದ್ದಾರೆ. ನಾವು ಅವರಿಗೆ ಚಿರುಣಿಗೆ ಆಗಿರ್ತೀವಿ. ಹೀಗಾಗಿ ಆಮೇಲೆ ನಾವು ಇಲ್ಲಿ ಪ್ರಾಚ್ಯ ವಸ್ತುಗಳನ್ನು ಇಟ್ಟಂಥ ನಮ್ಮ ನಂದೀಶ್ ಅವರು ಈ ಒಂದು ಪ್ರಾಚ್ಯ ವಸ್ತುಗಳನ್ನು ಪ್ರದರ್ಶನಕ್ಕಿಟ್ಟು ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದುಕೊಟ್ರು. ಮತ್ತು ಇದಕ್ಕೆ ಎಲ್ಲ ಹಿರಿಯ ನಮ್ಮ ಕೆಲವನ್ನ ಪಕ್ಷದ ಮುಖಂಡರುಗಳು ಬಂದು ನಮಗೆ ಶುಭ ಹಾರೈಸಿದ್ದಾರೆ. ಮತ್ತು ಇವ್ರಿಗೂ ನಮಗೆ ಮುಖಂಡರಾದಂಥವರು ಕಾರ್ಯಕ್ರಮದ ಮುಖಂಡರು ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸೀತಾರಾಮ ಕಲ್ಯಾಣ ಎರಡನೇ ಬಾರಿ ಮಾಡ್ತಾ ಇರೋದು. ಈ ಊರಿನಲ್ಲಿ ಒಂದು ಒಗ್ಗಟ್ಟು ಭಾಳ ಚೆನ್ನಾಗಿದೆ. ಬೆಳಗ್ಗೆಯಿಂದ ಸುಮಾರು ಅಂದರೆ ನನ್ನ ಕನಿಷ್ಠ ಪಕ್ಷ ಒಂದು 10-15 ಜನ ಊಟ ಕೊಟ್ಟಿದ್ದಾರೆ. ಒಳ್ಳೆ ವಿಜೃಂಭಣೆಯಿಂದ ಈ ಊರಲ್ಲಿ ಕಾರ್ಯಕ್ರಮ ಜರುಗ್ತಾ ಇರ್ತದೆ. ಎಲ್ಲರೂ ಒಗ್ಗಟ್ಟಿನಲ್ಲಿದ್ದಾರೆ. ಈ ಊರಿನ ಜನ ಒಳ್ಳೆ ಸೌಹಾರ್ದತೆಯಿಂದ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ರಿಗೊಬ್ಬರು ಅನ್ಯೋನ್ಯತೆಯಿಂದ ನೆರವೇರಿಸ್ತಾ ಇದ್ದಾರೆ ಕಾರ್ಯಕ್ರಮ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.